ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೇಹ. ಆಧ್ಯಾತ್ಮ, ಆತ್ಮಜ್ಞಾನ, ದೇಹ ಎಲ್ಲೋಗುತ್ತೆ ಸತ್ತ ನಂತರ, ಆತ್ಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ 6000ಕ್ಕೂ ಹೆಚ್ಚು ನವಯುಗದ ಧ್ಯಾನಗಳನ್ನು ಸೃಷ್ಟಿಸಿರುವ ಪ್ರಪಂಚದ ಮೊದಲ ಹಾಗೂ ಏಕೈಕ ಆಧ್ಯಾತ್ಮ ಗುರು ಭಗವಾನ್ ಶ್ರೀ ಪ್ರಸನ್ನ ಗುರುಜಿ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಜನಶ್ರೀ ವಾಹಿನಿಯ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಿಮ್ಮ ಶಿಷ್ಯ ಮಾಡುವ ಅನಂತ ನಮಸ್ಕಾರಗಳು. ಇವತ್ತಿನ ಆತ್ಮಜ್ಞಾನ ದರ್ಪಣದಲ್ಲಿ ಯಾವ ಸ್ಟೋರಿ ತಂದಿದ್ದಾರೆ, ಯಾವ ಮೆಸೇಜ್ನ ನಮ್ಮ ತನಕ ತಲುಪಿಸ್ಬೇಕಂತ ಇದ್ದಾರೆ ಅಂತ ಕಾಯ್ತಾ ಇರಬಹುದು. ಒಂದು ಸಣ್ಣ ಸ್ಟೋರಿ ಆದ್ರೆ ದೊಡ್ಡ ಮೆಸೇಜ್. ಆ ಸಣ್ಣ ಸ್ಟೋರಿನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಮೆಸೇಜ್ ಏನಪ್ಪಾ ಅಂತ ಗೊತ್ತಾಗ್ಬಿಡುತ್ತೆ. ಏನಪ್ಪಾ ಸ್ಟೋರಿ ಅಂತೀರಾ? ಸಾಕ್ರೆಟಸ್ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಒಬ್ಬ ಫಿಲಾಸಫರ್, ತತ್ವಜ್ಞಾನಿ. ಅವನ ಜೀವನವೆಲ್ಲ ತತ್ವಗಳನ್ನ ಹೇಳ್ಕೊಡ್ತಾ, ಒಳ್ಳೆಯದನ್ನ ಹೇಳ್ತಾ, ಜನರನ್ನ ಒಳ್ಳೆಯ ದಾರಿಗೆ ತರ್ತಾ ಜೀವನ ಮಾಡಿದವನು. ಎಲ್ಲರೂ ಅವ್ನ್ ಬೈತಾ ಇದ್ರು, ಯಾಕೆಂದ್ರೆ ಅವನ ಜೊತೆ ಇದ್ದ ಸಹಾಯಕರಿರ್ಬೋದು, ಅನುಯಾಯಿಗಳಿರ್ಬೋದು, ಅವರೆಲ್ಲ ಯಂಗ್ಸ್ಟರ್ಸ್. ಅಂದ್ರೆ ಯಂಗ್ಸ್ಟರ್ಸ್ ಅಂದ್ರೆ ಏನು, ಇನ್ನು ಹದಿಹರೆಯದ ಯುವಕರು, ಅವ್ರ ಹಿಂದೆ ಫಾಲೋವರ್ಸ್. ಬೇರೆಯವ್ರಿಗೆಲ್ಲ ಭಯ. ಯಾಕೆ ಭಯ ಅಂತೀರಾ? ಏನಪ್ಪಾ ಇವನು ಎಲ್ಲಾರನ್ನೂ ಕರ್ಕೊಂಡು ಎಲ್ಲ ಹೋಗ್ತಾವನಲ್ಲ, ಜೀವನ ಮಾಡೋದು ಹೇಳ್ಕೊಡ್ತೀನಿ ಅಂತ ಜೀವನನೇ ಬಿಡಿಸ್ಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ತಾವ ಅಂತ ಭಯ. ವಿವೇಕಿಯಾಗಿದ್ದ, ವಿವೇಚನೆಯಾಗಿದ್ದ, ತುಂಬಾನೇ ವಿವೇಕ ಇತ್ತು ಅವನಲ್ಲಿ. ಒಂದು ದಿನ ಏನಾಯ್ತು ಅಂದ್ರೆ, ಜನ ಇವನ್ ಬಗ್ಗೆ ಕೇಳೋದಕ್ಕೆ ಅಂತಾನೆ ಹೋದ್ರು. ಒರಾಕಲ್ ಆಫ್ ಡೆಲ್ಫಿ ಅಂತ ಇತ್ತು. ಅಂದ್ರೆ ಡೆಲ್ಫಿ ಪ್ರದೇಶದಲ್ಲಿ ಒಬ್ರು ನಾಳಿನದು ಅಥವಾ ನಾಡಿದ್ದಿನದು ಅಥವಾ ಮುಂದಿನ ಜನ್ಮದ್ದು ಹೇಳುವಂತಹ ಒಂದು ಏನಂತಾರೆ, ಪರಮಾತ್ಮನ ಅಂಶ ಇರುವಂತಹ ಒಬ್ಬ ಮನುಷ್ಯ ಇರ್ತಾನಲ್ಲಿ, ಒರಾಕಲ್ ಅಂತ ಹೇಳ್ತಾರೆ. ಅವ್ರು ಮುಂದಿನ ಹೇಳ್ತಾರೆ. ಇಲ್ಲೂ ಕೂಡ ತುಂಬಾ ಜನ ಹೇಳ್ತಾರೆ ಆ ತರ. ಅಲ್ಲಿ ಹೋಗಿ ಕೇಳಿದ್ರು, ಪ್ರಪಂಚದ ಅತಿ ಉತ್ತಮವಾದ ವಿವೇಕಿ, ವಿವೇಚನೆ ಉಳ್ಳೊಬ್ಬ ವ್ಯಕ್ತಿ ಯಾರು ಅಂತ ಕೇಳಿದಾಗ ಆ ಒರಾಕಲ್ ಆಫ್ ಡೆಲ್ಫಿ, ಅಂದ್ರೆ ಡೆಲ್ಫಿ ಜಾಗದಲ್ಲಿರುವಂತಹ ಒಬ್ಬ ಒರಾಕಲ್ ಅಂತ ಅದನ್ನ, ಅಂದ್ರೆ ಮುಂದಿನ ಹೇಳೋನ, ಅವ್ರೇನ್ ಹೇಳಿದ್ರು ಅಂದ್ರೆ, ಸಾಕ್ರೆಟಸ್ ಅವನೇ ಪ್ರಪಂಚದ ಅತ್ಯುತ್ತಮವಾದ ವಿವೇಕಿ ಅಥವಾ ವಿವೇಚನೆ ಉಳ್ಳ ಒಬ್ಬ ಮನುಷ್ಯ ಅಂತ ಹೇಳ್ತು. ಜನಕ್ಕೆ ಆಶ್ಚರ್ಯ ಆಗೋಯ್ತು. ಅಯ್ಯೋ, ಸಾಕ್ರೆಟಸ್ ಇಲ್ಲೇ ಇದ್ದಾನೆ, ನಮ್ಮ ಹತ್ರನೇ ಇದ್ದಾನೆ ಅಂದ್ಬಿಟ್ಟು ಎಲ್ಲಾ ಓಡ್ ಬಂದ್ರು. ಯಾರತ್ರ? ಸಾಕ್ರೆಟಸ್ ಹತ್ರ ಬಂದ್ರು. ಅವ್ನು ಕುತ್ಕೊಂಡಿದ್ದ, ಮುದ್ಕ ಆಗ್ಬಿಟ್ಟಿದ್ದ, ಕುತ್ಕೊಂಡಿದ್ದ, ಎಲ್ಲಾ ಬಂದ್ರು. ನಾವು ಒರಾಕಲ್ ಆಫ್ ಡೆಲ್ಫಿ ಹತ್ರ ಹೋಗಿದ್ವಿ, ಅಲ್ಲಿ ಕೇಳಿದ್ವಿ, ಯಾರು ಪ್ರಪಂಚದ ಅತ್ಯುತ್ತಮವಾದ ವಿವೇಕಿ ಅಥವಾ ವಿವೇಚನೆ ಉಳ್ಳಂತ ಒಬ್ಬ ವ್ಯಕ್ತಿಯ ಹೆಸರು ಹೇಳಿ ಅಂದ್ರೆ, ನಿನ್ನ ಹೆಸರು ಹೇಳ್ತು. ಅದು ಪರಮಾತ್ಮನ ಅಂಶವನ್ನು ಉಳ್ಳ ಆ ಒರಾಕಲ್ ನಿನ್ನ ಹೆಸರು ಹೇಳ್ತು ಅಂದಾಗ ಅವನು ಸಾಕ್ರೆಟಸ್ ಹೇಳ್ದ ಏನಂತ? ಅಯ್ಯೋ, ನಾನಲ್ಲಪ್ಪ ಅತಿಯ ದೊಡ್ಡ ವಿವೇಕಿ, ನಾನ್ ವಿವೇಕಿ ಅಲ್ಲ, ನಾನು ಅವಿವೇಕಿ ಅಂತ ಅಂದ. ಇವ್ರಿಗೆಲ್ಲ ಆಶ್ಚರ್ಯ ಆಯ್ತು. ನೀನ್ ಸುಳ್ಳು ಹೇಳ್ತಾ ಇದೀಯಾ ಅಥವಾ ಒರಾಕಲ್ ಸುಳ್ಳು ಹೇಳ್ತಾ ಇದೀಯಾ ಅಂದ್ಬಿಟ್ಟು ಎಲ್ಲ ಮತ್ತೆ ಎಲ್ಲಿ ಬಂದ್ರು, ಎಲ್ಲಿಗೆ? ಮತ್ತೆ ಆ ಒರಾಕಲ್ ಆಫ್ ಡೆಲ್ಫಿ ಹತ್ರ ಬಂದ್ರು. ಬಂದ್ಬಿಟ್ಟು, ನೀವ್ ಹೇಳಿದ್ರಿ ಏನಂತ, ಅತ್ಯುತ್ತಮವಾದ ಒಬ್ಬ ವಿವೇಕಿ ಅಥವಾ ಅತ್ಯುನ್ನತವಾಗಿ ಬೆಳೆದಿರೋದ ಒಬ್ಬ ವಿವೇಚನೆ ಉಳ್ಳಂತ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಸಾಕ್ರೆಟಸ್ ಅಂತ ಹೇಳಿದ್ರಿ. ಆದ್ರೆ ನಾವು ಅಲ್ಲೋಗಿ ಅವನ ಹತ್ರ ನೀನು ಅತ್ಯುತ್ತಮವಾದ ಅಥವಾ ಅತಿ ವಿವೇಕವುಳ್ಳ ವ್ಯಕ್ತಿ ಅಂತ ಹೇಳಿದಾಗ ಅವನು ನಾನಲ್ಲ ಅಂತ ಹೇಳ್ದ ಅಂತ. ನೀನ್ ಹೇಳಿದ್ ಸರಿನಾ ತಪ್ಪು ಅಂತ ಕೇಳೋದಕ್ಕೆ ಮತ್ತೆ ಬಂದಿದೀವಿ ಅಂದ್ರೆ, ಆ ಒರಾಕಲ್ ಆಫ್ ಡೆಲ್ಫಿ ಏನ್ ಹೇಳ್ತು ಅಂದ್ರೆ, ಅಯ್ಯೋ ದಡ್ಡ ಶಿಖಾಮಣಿಗಳ, ಅವ್ನು ನಾನಲ್ಲ ಅಂತ ಹೇಳಿದಾಗ ನಿಮ್ಗೆ ಅರ್ಥ ಆಗ್ಬೇಕಾಗಿತ್ತು, ಅವನೇ ಅತ್ಯುನ್ನತವಾದ ವಿವೇಕಿ, ವಿವೇಚನೆ ಉಳ್ಳ ಅತ್ಯುನ್ನತವಾದ ವಿವೇಕಿ ಅವನೇ. ಅದಕ್ಕೋಸ್ಕರವಾಗಿ ನಾನು ವಿವೇಕಿಯಲ್ಲ ಅಂತ ಹೇಳ್ತಾನೆ. ಅದೇ ಅವನ ದೊಡ್ಡ ಗುಣ, ಅದೇ ಅವನ ವಿವೇಚನೆಯನ್ನ ತೋರಿಸುತ್ತೆ ಅಂತಂದಾಗ ಜನರಿಗೆ ಗೊತ್ತಾಯ್ತು. ಯಾಕೆಂದ್ರೆ ಯಾರು ವಿವೇಕನ ಹೊಂದಿರ್ತಾರೋ, ವಿವೇಚನೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೋ, ನಾನು ವಿವೇಕಿ ಅಥವಾ ವಿವೇಚನೆ ಉಳ್ಳವ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರವಾಗಿ ಈ ಆತ್ಮಜ್ಞಾನ ದರ್ಪಣದಲ್ಲಿ ಈ ಸ್ಟೋರಿ ಹೇಳಿದೀವಿ. ನಿಮ್ಮಲ್ಲೂ ಕೂಡ ತುಂಬಾ ಜನ ಹೇಳ್ತಾ ಇರ್ಬೋದು, ನಾನು ವಿವೇಕಿ, ನಾನು ಜ್ಞಾನಿ, ನನಗ್ ಗೊತ್ತಿರೋದು ಯಾರಿಗೂ ಗೊತ್ತಿಲ್ಲ ಅನ್ನುವಂತಹ ಒಂದು ಅಹಂಕಾರದ ಭಾವನೆಯಲ್ಲಿ ಜೀವನ ಮಾಡ್ತಾ ಇರ್ಬೋದು. ಇದು ತಪ್ಪು ಅಂತ ಹೇಳೋದೇ ಈ ಸ್ಟೋರಿಯ ಒಂದು ಮರ್ಮ ಮತ್ತೆ ರಹಸ್ಯ ಕೂಡ. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಯಾವಾಗ ನಿಮ್ಮ ಅಹಂಕಾರ ಮಾತಾಡುತ್ತೋ ಆಗ ಈ ಸ್ಟೋರಿ ನೆನಪಿಗೆ ಬಂದು ಅದನ್ನ ಮೆಟ್ಟಿ ನಿಲ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ಮುಂದಿನ ಸೆಗ್ಮೆಂಟ್ ಅಲ್ಲಿ ಏನ್ ಸ್ಟೋರಿ ಇದೆ ಅಥವಾ ಏನ್ ಕ್ವಶನ್ಸ್ ಇದೆ ನೋಡೋಣ. ಓಕೆ ಗುರುಜಿ, ತುಂಬಾ ಒಳ್ಳೆಯ ಕಥೆಯನ್ನು ಹೇಳಿದ್ರಿ ನೀವು. ಆದ್ರೆ ಈಗ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಅವರ ಹತ್ರ ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ಆಕ್ಚುಲಿ ಒಂದೊಂದು ಇದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು. ಹಲೋ. ಹಾ, ನಮಸ್ತೆ, ಹೇಳಿ ಸರ್. ಅಲ್ಲ, ಒಂದೇ ನಕ್ಷತ್ರದವರಿಗೆ 2-3 ಜನ ಇದ್ರೆ ಬೇರೆ ಬೇರೆ ರೀತಿಯಾದಂತ ಒಂದು ಬದಲಾವಣೆಗಳೆಲ್ಲ ಇರ್ತದಲ್ಲ, ಅದು ನಕ್ಷತ್ರಕ್ಕೂ ಆತ್ಮಕ್ಕೂ. ಗುರುಜಿ ಅವರಿದ್ದಾರೆ, ನಿಮ್ ಪ್ರಶ್ನೆನ ಉತ್ತರಿಸ್ತಾರೆ. ಒಂದ್ ನಿಮಿಷ. ಮಾತಾಡಿ ಸರ್, ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಸರ್. ಹಾ ಸರ್, ಅದು ಒಂದೇ ನಕ್ಷತ್ರ ರಾಶಿಯೆಲ್ಲ ಇದ್ದವರಿಗೆ ಹಲವರು ಬೇರೆ 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 ರೀತಿಯಲ್ಲಿ ಇರ್ತಾರೆ.
ಹೌದು. ಈ ನಕ್ಷತ್ರಗಳಿಗೂ ನಕ್ಷತ್ರ ರಾಶಿಗಳಿಗೂ ಆತ್ಮಕ್ಕೂ ಅದೇನೋ ಸಂಬಂಧ ಇದೆಯಾ ಅಂತೇಳಿ ಮನುಷ್ಯನಿಗೆ. ಇದು ಆತ್ಮಜ್ಞಾನದ ವಿಶೇಷ ಸಂಚಿಕೆ ಆದ್ರಿಂದ ನಾವು ನಕ್ಷತ್ರ ಇರ್ಬೋದು, ಗ್ರಹ ಇರ್ಬೋದು, ರಾಶಿ ಫಲ ಇರ್ಬೋದು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಅಂದ್ರೆ ಅದನ್ನ ಮಾತಾಡಿದ್ರೆ ತದ್ವಿರುದ್ಧವಾಗಿ ಆತ್ಮಜ್ಞಾನ ಉಲ್ಟಾ ಹೊಡೆದ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ, ಒಂದೇ ರಾಶಿಯಲ್ಲಿ, ಒಂದೇ ನಕ್ಷತ್ರದಲ್ಲಿ, ಒಂದೇ ದಿನ, ಒಂದೇ ಸ್ಥಳದಲ್ಲಿ ಹುಟ್ಟಿರುವಂತಹ ಮಕ್ಕಳು ಕೂಡ ಒಂದೇ ತರನಾಗಿ ಜೀವನ ಮಾಡೋದಕ್ಕಾಗೋಲ್ಲ. ಆ ತರದ ನಕ್ಷತ್ರ ಮತ್ತೆ ಗ್ರಹಗಳು ಎಲ್ಲಾ ಒಂದೇ ಕಡೆ ಇದ್ರೂ ಕೂಡ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಟೋರಿ ಹೇಳ್ತೀವಿ, ಚಿಂತೆ ಮಾಡಬೇಡಿ. ಇಷ್ಟು ಮಾತ್ರ ಹೇಳ್ತಾ ಇದ್ದೀವಿ, ನಮಗೂ ನಕ್ಷತ್ರಕ್ಕೂ ದೂರ, ನಾವು ಆತ್ಮದ ಹತ್ರ ಇದ್ದೀವಿ. ಆತ್ಮ ಜ್ಞಾನಿಗಳಾಗಿ ಹೊರಹೊಮ್ಮಲಿಕ್ಕೆ ಏನು ಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೆ. ಇಷ್ಟು ಮಾತ್ರ ಗ್ಯಾರಂಟಿ. ಈ ಪ್ರಶ್ನೆನ ಕೇಳಿದೀರಾ, ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗೆ ಸಾಕಷ್ಟು ಸಮರ್ಪಕವಾಗಿರುವಂತಹ ಉತ್ತರವನ್ನ ಏನಂತಾರೆ, ಕಾನ್ಶಿಯಸ್ ಆಗಲ್ಲ, ಪ್ರಜ್ಞಾಸ್ಥಿತಿಯಿಂದ ಕೊಡಕ್ಕಾಗಲ್ಲ ಇದಕ್ಕೆ ಆನ್ಸರ್. ಯಾವಾಗ ಪ್ರಜ್ಞಾಸ್ಥಿತಿಲಿ ಇದು ಸರಿ ಇದು ತಪ್ಪು ಅಂತೀವೋ, ನಾವು ಅಹಂಕಾರದ ಭಾವನೆಯಲ್ಲಿ ಏನೋ ಹೇಳ್ತಾ ಇದೀವಿ ಅಂತ ಅರ್ಥ ಆಗ್ಬಿಡುತ್ತೆ. ಚಿಂತೆ ಮಾಡಬೇಡಿ, ಬರೀ ಕಾರ್ಯಕ್ರಮವನ್ನ ಮುದ್ರೆಯನ್ನ ಇಟ್ಕೊಂಡು ಮೌನ ವಹಿಸಿ ಸುಮ್ಮನೆ ನೋಡ್ತಾ ಇರಿ. ನಿಮ್ ತರದ ಹಲವಾರು ಜನರು ಪ್ರಶ್ನೆಗಳನ್ನ ಕೇಳ್ತಾರೆ, ಅವರಿಗೆ ಕೊಡುವಂತಹ ಉತ್ತರ ನಿಮ್ಮ ಉತ್ತರವಾಗಿ ಪರಿಣಮಿಸುತ್ತೆ. ಅದಾದ ನಂತರ ನಿಮ್ಮ ಜೀವನ ಸುಖಮಯ, ನಿಮ್ಮ ಜ್ಞಾನ ಅಪರಿಮಿತವಾಗಿ ಬೆಳೆಯುವಂತ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಓಕೆ, ತುಂಬಾ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ ಇನ್ನೊಬ್ರು ಕಾಲರ್ ಇದ್ದಾರೆ, ನೋಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಪುಷ್ಪಲತಾ ಅಂತ, ಗುರುಜಿ ಹತ್ರ ಮಾತಾಡ್ಬೇಕಾಗಿ. ಓಕೆ, ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ. ನಾನು ಅದೇ ನೀವು ಹೇಳಿ ಧ್ಯಾನ ಮಾಡ್ತಾ ಇದ್ದೆ, ಆದಷ್ಟು ಮೌನವಾಗೇ ಇದ್ದೀನಿ. ಬಟ್ ನಾನು ಹಿನ್ಮುದ್ರೆ ಹಾಕೊಂಡು ಇಟ್ಕೊಂಡಿರ್ತೀನಿ, ರಾತ್ರಿ ಹೊತ್ತು ಹಂಗೆ ಮಲ್ಕೊಂಡ್ಬಿಟ್ಟಿರ್ತೀನಿ ಇಟ್ಕೊಂಡು. ಅವಾಗ ಧ್ಯಾನ ಮಾಡ್ಬೇಕಾದ್ರೆ ಮನ್ಕೊಂಡ್ಬಿಟ್ಟಿರ್ತೀರಾ ನೀವು? ಇಲ್ಲ, ರಾತ್ರಿ ಮಲಗ್ದಾಗನು ಮುದ್ರೆ ಇಟ್ಕೊಂಡೆ ಮಲ್ಕೊಂಡ್ಬಿಡ್ತೀನಿ ಒಂದೊಂದ್ಸತಿ. ಸರಿ. ಅವಾಗ ಏನಾಗಿತ್ತು ಅಂದ್ರೆ ನಮ್ ತಂದೆ ಇಲ್ಲ ನನ್ಗೆ, ಸತ್ತೋಗಿದ್ದಾರೆ. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ರು. ಹಾರ್ಟ್ ಅಟ್ಯಾಕ್ ಆಗಿ ನನ್ ಕಣ್ಮುಂದೆನೆ ನಮ್ ಡ್ಯಾಡಿ ಕೂತಿದ್ದವನೇ ಪ್ರಾಣ ಬಿಟ್ಟಿದ್ದು ಮನೆಯೊಳಗೇನೆ. ನಮ್ಮ ಅಣ್ಣ ಒಬ್ರುನು ಹಂಗೆ ಸತ್ತೋದ್ರು, ಅವರು ಹಾರ್ಟ್ ಅಟ್ಯಾಕ್ ಆಗಿ. ಸರಿ. ಬಟ್ ಅವ್ರು ಇಬ್ರು ಕನ್ಸಲ್ಲಿ ಕಾಣಿಸ್ತಾ ಇರ್ತಾರೆ. ಯಾವಾಗ್ಲೂ ಒಂದ್ ವಾರದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಅವರೇ ಕನ್ಸಲ್ಲಿ ಜಾಸ್ತಿ ಕಾಣಿಸ್ತಾರೆ ನನ್ಗೆ. ಈಗ ಅವರು ನಿಮ್ಗೆ ಕಾಣಿಸ್ಬೇಕೋ ಅಥವಾ ಮರೆಯಾಗ್ಬೇಕೋ ಹೇಳಿ? ಇಲ್ಲ, ಕಾಣಿಸ್ಬಾರ್ದು. ಯಾಕೆಂದ್ರೆ ನಾನು ದೇವ್ರ ನಂಬಿರೋಳು, ದೇವ್ರ ನಂಬಿರೋದ್ರಿಂದ ದೇವ್ರ ನನಗೆ ಕಾಣಿಸ್ಬೇಕು. ದೇವ್ರೆಲ್ಲ ಕಾಣಿಸ್ತಾ ಇತ್ತು ಮೊದ್ಲು ನನಗೆ. ಇವಾಗ ಏನಾಗುತ್ತೆ ಅಂದ್ರೆ ಇವರೇ ಜಾಸ್ತಿ ಕಾಣಿಸ್ತಾ ಇದಾರೆ. ಏನಾದ್ರು ಪ್ರಾಬ್ಲಮ್ ಒಂದ್ ಅರ್ಥ ಮಾಡ್ಕೊಳ್ಳಿಮ್ಮ, ಇನ್ನು ನಿಮ್ಗೆ ನಿಮ್ಮ ತಂದೆಯವರು ಇರ್ಬೋದು, ನಿಮ್ಮ ಅಣ್ಣ ಇರ್ಬೋದು, ಅಥವಾ ಬೇರೆ ಸಂಬಂಧಿಕರು ಇರ್ಬೋದು, ನಿಮ್ಮ ಕನಸಿನಲ್ಲಿ ಬಂದು ಕಾಣ್ತಾ ಇದ್ದಾರೆ ಅಂದ್ರೆ ಇನ್ನೂ ದೇಹ ಸಿಕ್ಕಿರೋದಿಲ್ಲ. ನಿಮ್ಮ ಆತ್ಮದ ಸುತ್ತ ಅಂದ್ರೆ ನಿಮ್ಮ ದೇಹದ ಸುತ್ತ ಅಥವಾ ನಿಮ್ಮ ಆತ್ಮ ಸುತ್ತಾನೇ ಇರುತ್ತೆ, ನಿಮ್ಮ ಮನೆಯ ಸುತ್ತಾನೇ ಇರುತ್ತೆ. ನಿಮ್ಗೆ ಏನಾದ್ರೂ ಬೇಡ ಇವ್ರು ಕಾಣಿಸೋದು ಅಂತ ಅಂದ್ರೆ 3 ಸಲ ನೀವು ಹೋಗ್ಬಿಡಿ, ನಿಮ್ಗೆ ಮುಕ್ತಿ ಕೊಟ್ಟಿದ್ದೀನಿ ಅಂದ್ರೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಯಾವಾಗ ಕನಸಿನಲ್ಲಿ ಬರ್ತಾರೋ ಆ ಟೈಮಲ್ಲಿ ನಿಮ್ಗೆ ಎಚ್ಚರವಾಗಿರ್ತೀರಾ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಮುದ್ರೆಯನ್ನ ಇಟ್ಕೊಳ್ಳಿ, ಮೌನವನ್ನ ವಹಿಸಿರ್ತೀರಾ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವ್ರಿಗೆ 3 ಸಲ ನಿಮ್ಗೆ ಮುಕ್ತಿ ಕೊಟ್ಟಿದ್ದೀನಿ, ದಯವಿಟ್ಟು ಬರಬೇಡಿ ಅಂತ ಬೇಡ್ಕೊಳ್ಳಿ. ಅವ್ರು ಹೋಗ್ಬಿಡ್ತಾರೆ. ಇನ್ನೂ ನಿಮ್ಗೆ ಮುಕ್ತಿ ಕೊಟ್ರು ಅವ್ರು ಬಂದ್ರೆ, ಅದಾದ ನಂತರ ಯಾವಾಗಾದ್ರೂ ಫ್ರೀ ಇದ್ರೆ ಬನ್ನಿ, ನಾವು ಅದಕ್ಕೇನ್ ಪರಿಹಾರ ಬೇಕೋ ನಿಮ್ಗೆ ಹೇಳ್ಕೊಡ್ತೀವಿ. ಇದು ಮಾಧ್ಯಮದಲ್ಲಿ ಹೇಳುವಂತ ಪರಿಹಾರ ಅಲ್ಲ, ಆದ್ರಿಂದ ನಾವು ಹೇಳೋಕ್ ಆಗೋದಿಲ್ಲ. ಇಷ್ಟು ಮಾಡಿ ಹೋಗ್ತಾರೆ. ಯಾಕೆಂದ್ರೆ ನೀವೇನಾದ್ರೂ ತೊಂದರೆ ಮಾಡಿದ್ರೆ, ಏನಾದ್ರು ಕಾಟ ಕೊಟ್ಟಿದ್ರೆ, ಅಥವಾ ನಿಮ್ಮ ಹತ್ರ ಅವ್ರೇನೋ ಹೇಳೋದಕ್ಕೆ ಬಯಸಿದ್ರೆ ಅವ್ರು ನಿಮ್ ಸುತ್ತಾ ಇರ್ತಾರೆ. ಯಾವಾಗ ಅವ್ರು ಏನ್ ಹೇಳ್ತಾರೋ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಅವ್ರು ಬಿಟ್ಟೋಗ್ತಾರೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀವಿ. ಆ ಉತ್ತರಗಳಲ್ಲಿ ನಿಮ್ಮ ಉತ್ತರವು ಸಿಕ್ಕೇ ಸಿಗುತ್ತೆ, ಚಿಂತೆ ಪಡಬೇಡಿಮ್ಮ. ಓಕೆ, ತುಂಬಾ ಧನ್ಯವಾದ ಕರೆ ಮಾಡಿದಕ್ಕೆ. ಗುರುಜಿ ಇನ್ನೊಬ್ರು ಕಾಲರ್ ಇದ್ದಾರೆ, ನೋಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ ಹೆಸರುಮ್ಮ? ನಾವು ಬಸಮ್ಮ ಅಂತ ಹೇಳಿ ಗದಗಿಂದ. ಓಕೆ, ಗುರುಜಿ ಅವರಿದ್ದಾರೆ, ನಿಮ್ಮ ಹತ್ರ ಏನ್ ಪ್ರಶ್ನೆ ಇದೆಯೋ ಕೇಳಿ. ಆತ್ಮಜ್ಞಾನದ ಬಗ್ಗೆ ಕೇಳ್ಬೇಕು. ನಮಸ್ಕಾರ, ಹೇಳಿಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ. ದಿನಾಲು ನೋಡ್ತೀನಿ ಗುರುಜಿ ನಿಮ್ ಕಾರ್ಯಕ್ರಮ, ನನ್ಗೇನು ಅರ್ಥನೇ ಆಗುದಿಲ್ಲ ಗುರುಜಿ. ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ಬೇಕು, ಅವ್ರು ತೀರ್ಕೊಂಡ್ಬಿಟ್ರ ಅವ್ರು ಒಂದಿನೂ ನನ್ ಕನಸ್ನಾಗ ಬರುದಿಲ್ಲ. ನಾನು ಅವ್ರ ಜೊತೆ ಮಾತಾಡ್ಬೇಕು, ಯಾಕ ಅವ್ರು ಹಂಗಾತು ಅಂತ ನಾನು ಕೇಳ್ಬೇಕಾಗಿತ್ತು. ನಾನು ಏನ್ ಮಾಡಿದ್ರ ಅವ್ರು ನನ್ ಕನಸ್ನಾಗ ಬಂದ್ ಮಾತಾಡ್ತಾರ. ಅಲ್ಲ, ಏನಾಗಿದೆ ನಿಮ್ಮ ಮನೆಯವ್ರಿಗೆ? ನಿಮ್ಮ ಮನೆಯವರು ತೀರ್ಕೊಂಡಿದಾರಲ್ಲ? ಹ್ಞೂನ್ರಿ. ಏನ್ ಕೇಳ್ಬೇಕಾಗಿತ್ತು ಅವ್ರ ಹತ್ರ ನೀವು? ಯಾಕೆ ನಮ್ಮನ್ ಬಿಟ್ಟು ಹೋದ್ರಿ ಅಂತ. ಏನ್ ವಯಸ್ಸಾಗಿತ್ತಮ್ಮ ಅವ್ರಿಗೆ? ಅವ್ರಿಗೆ 55 ವರ್ಷ. 55 ವರ್ಷ ಆಗಿತ್ತು, ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಇದು ನ್ಯಾಚುರಲ್ ಡೆತ್ತಾ ಅಥವಾ ಏನಾದ್ರು ಅನ್ಯಾಚುರಲ್ ಡೆತ್ತಾ? ನ್ಯಾಚುರಲ್, ಸುಮ್ನೆ ಆರಾಮ ಇದ್ದೀನಿ ಗುರುಜಿ. ಆರಾಮ್ ಇಲ್ದಿರ ಹೋಗಿರೋದಲ್ವಾ? ಚಿಂತೆ ಪಡ್ಬೇಡಿಮ್ಮ. ಯಾಕೆಂದ್ರೆ ಪ್ರತಿಯೊಂದು ಆತ್ಮವು ಅದಕ್ಕನುಸಾರವಾಗಿ ಇಲ್ಲೇನೋ ಅನುಭವಿಸ್ಲಿಕ್ಕೆ ಅಂತ ಬಂದಿರುತ್ತೆ.
ಅದು ಅನುಭವವನ್ನ ಪಡೆದ ನಂತರ ಅದು ಬಿಟ್ಟು ಹೋಗುವಂತ ಒಂದು ಕೆಲಸವನ್ನ ಮಾಡಲೇಬೇಕು. ಇದು ಪ್ರಕೃತಿಯ ನಿಯಮ, ಪರಮಾತ್ಮನ ನಿಯಮ ಕೂಡ ಹೌದು. ಅದಕ್ಕೋಸ್ಕರವಾಗಿ ಅವ್ರ ಕೆಲಸ ಆಗಿರುತ್ತೆ, ಬಿಟ್ಟೋಗಿರ್ತಾರೆ. ಆದ್ರೆ ಈಗ ಅವ್ರು ಬಿಟ್ಟೋದ್ರು ಹೋಗ್ಲಿ ಬಿಡಿ, ಈಗ ನಿಮ್ಮ ಕೆಲಸ ಸ್ಟಾರ್ಟ್ ಆಗಿದೆ. ಯಾಕೆ ಬಿಟ್ಟೋದ್ರು, ಏನಾಗಿದೆ, ಈಗ ನನ್ನ ಆತ್ಮಕ್ಕನುಸಾರವಾಗಿ ನಾನು ಯಾವ ರೀತಿಯಾದ ಶಕ್ತಿಯನ್ನ ಇಟ್ಕೊಂಡು ಜೀವನ ಮಾಡಬೇಕು ಅನ್ನೋದೇ ನೆಕ್ಸ್ಟ್ ಪಾಠ. ಅವ್ರು ಬಿಟ್ಟೋದ್ರು ಅಂತ ನೀವು ಕೊರಗಿ ಕುತ್ಕೊಂಡ್ರಾಗೋಲ್ಲ. ಯಾವತ್ತೋ ಒಂದು ದಿನ ನೀವು ಕೂಡ ದೇಹವನ್ನ ಬಿಡಬೇಕಾದಂತ ಸಮಯ ಬರುತ್ತೆ, ನಾವು ಕೂಡ ಬಿಡಬೇಕಾದ ಸಮಯ ಬರುತ್ತೆ. ಇದು ಪ್ರಕೃತಿಯ ನಿಯಮ ಆದ್ರಿಂದ ಯಾರು ಇದನ್ನ ತಡೆಯೋದಕ್ಕಾಗಲ್ಲ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಎಲ್ಲರ ಜೀವನದಲ್ಲೂ ಆಗುತ್ತೆ, ನಿಮಗೂ ಆಗಿದೆ. 55 ವರ್ಷಗಳ ಕಾಲ ನಿಮ್ ಜೊತೆ ಇದ್ದಾರೆ, ಓಕೆ ಆಗಿದೆ, ಈಗ ಹೋಗಿದ್ದಾರೆ, ಏನೂ ಅವಶ್ಯಕತೆ ಇಲ್ಲ ಚಿಂತೆ ಮಾಡುವಂಥದ್ದು. ಈಗ ನೀವು ಚಿಂತೆ ಮಾಡಬೇಕಾಗಿರೋದು ಯಾವ ರೀತಿಯಾಗಿ ನಿಮ್ಮ ಆತ್ಮವನ್ನ ಸದೃಢವಾಗಿ ಬೆಳೆಸೋದು, ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು, ಸುಖ, ಶಾಂತಿ, ನೆಮ್ಮದಿಯಿಂದ ಇರೋದು, ಯಾವ ರೀತಿಯಾಗಿ ನಿಮ್ಮ ಆತ್ಮದ ಒಂದು ಸ್ಥೈರ್ಯವನ್ನ, ನಿಮ್ಮ ಆತ್ಮದ ಒಂದು ಶಕ್ತಿಯನ್ನ ಕಾಯ್ದುಕೊಳ್ಳೋದು, ಯಾವ ರೀತಿಯಾಗಿ ಬೇರೆಯವರು ಹಾಕುವಂತ ಕೆಟ್ಟ ಯೋಚನೆಗಳಿಗೆ, ಕೆಟ್ಟ ಎನರ್ಜಿ ಅಥವಾ ಕೆಟ್ಟ ಶಕ್ತಿಗಳಿಂದ ದೂರ ಇರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿಮ್ಮ. ನಮ್ಮ ಕಾರ್ಯಕ್ರಮ ಒಂದೇ ದಿನದಲ್ಲಿ ಅರ್ಥ ಆಗುವಂತದ್ದಲ್ಲ. ಆತ್ಮಜ್ಞಾನದ ಕಾರ್ಯಕ್ರಮವನ್ನ ಆತ್ಮದ ತನಕ ಹೋದಾಗ ಮಾತ್ರ ಅರ್ಥ ಆಗೋದು. 3 ಲೇಯರ್ ಇರುತ್ತೆ. ಮೊದಲನೆಯದು ದೇಹ ಅಂತ ಹೇಳ್ತೀವಿ, ಎರಡನೆಯದು ಮನಸ್ಸು ಅಂತ ಹೇಳ್ತೀವಿ, ಮೂರನೆಯದು ಆತ್ಮ ಅಂತ ಹೇಳ್ತೀವಿ. ಮೊದಲನೆಯದು ದೇಹ ಅಂದಾಗ ಏನಾಗುತ್ತೆ, ನಿಮ್ಮ ದೇಹ ನಿಮ್ಮ ಕಣ್ಣಿನ ಮುಖಾಂತರ ನನ್ನನ್ನು ನೋಡ್ತಾ ಇರುತ್ತೆ. ಏನೋ ಚೆನ್ನಾಗವ್ರೆ ನೋಡೋದಕ್ಕೆ, ಮಾತಾಡ್ತಾವ್ರೆ ಚೆನ್ನಾಗಿ, ಸುಮ್ನೆ ಕೇಳೋಣ ಅಂತ ಕುತ್ಕೊಂಡಿರ್ತೀರಾ. ಇದು ಮೊದಲ ಲೇಯರ್. ಇನ್ನ 2-3 ದಿನ ಆದ್ಮೇಲೆ ಅಥವಾ 1 ವಾರ ಆದ್ಮೇಲೆ ಅಥವಾ ನಿಮ್ಮ ಆತ್ಮದ ಅರಿವಿಗೆ ತಕ್ಕನಂಗೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ ನಿಮ್ಮ ಮನಸ್ಸು ಕೂಡ ಹೌದಪ್ಪ ಹೌದು, ಏನೋ ಒಂದು ಜೋಕ್ ಹೇಳ್ತಾವ್ರೆ, ಯಾವುದೋ ಒಂದು ಸ್ಟೋರಿ ಹೇಳ್ತಾವ್ರೆ, ಏನೋ ಆತ್ಮಗಳ ಬಗ್ಗೆ ಮಾತಾಡ್ತಾವ್ರೆ, ಯಾರು ಮಾತಾಡದೇ ಇರೋದನ್ನ ಇವ್ರು ಮಾತಾಡ್ತಾವ್ರೆ ಅಂತ ಕೇಳೋದಕ್ಕೆ ನಿಮ್ಮ ಮನಸ್ಸು ಸೈಲೆಂಟ್ ಆಗಿ ಕೂತ್ಕೊಳ್ಳುತ್ತೆ. ಅದಾದ ನಂತರ ಅಷ್ಟೇ ಆತ್ಮಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ ನಾವು ಕೊಡ್ತೀವಿ. ಅದನ್ನ ನೀವು ತಗೊಂಡು ರೆಡಿ ಆಗಿರ್ತೀರಾ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಆತ್ಮ ಒಂದು ಮಗುವಿನ ತರ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸದೃಢವಾಗಿ ಬೆಳೆದಾಗ ಈ ಜ್ಞಾನ ಆತ್ಮವನ್ನು ಬೆಳೆಸೋದಕ್ಕೆ ಏನ್ ಬೇಕು ಎಲ್ಲವನ್ನು ಮಾಡುತ್ತೆ. ಸುಮ್ಮನೆ ನೋಡ್ತಾ ಇರಿ. ಮೌನ, ಮುದ್ರಾ ಇವೆರಡು ಅಸ್ತ್ರಗಳನ್ನ ಬಿಡಬೇಡಿ. ಮುಂದಿನ ದಿನಗಳಲ್ಲಿ ನಾವು ಯಾಕೆ ಹೇಳ್ತಾ ಇದ್ದೀವಿ, ಏನ್ ಹೇಳ್ತಾ ಇದ್ದೀವಿ ಅನ್ನುವಂತ ಸಂಪೂರ್ಣವಾದ ಅರಿವು ನಿಮ್ ತನಕ ಬರುತ್ತೆ. ಚಿಂತೆ ಪಡೋ ಅವಶ್ಯಕತೆ ಇಲ್ವೇ ಇಲ್ಲ. ಓಕೆ, ತುಂಬಾ ಧನ್ಯವಾದ ಕರೆ ಮಾಡಿದಕ್ಕೆ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ನೋಡೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಮಾ, ನಿಮ್ಮ ಹೆಸರು? ಕೀರ್ತಿ ದೇವಿ. ನಿನ್ನೆ ಮಾಡಿದ್ದೆ ಮೇಡಮ್ ನಾನು. ಹೌದಾ, ತುಂಬಾ ಸಂತೋಷ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನೀವು? ದಾವಣಗೆರೆ ಡಿಸ್ಟಿಕ್ ಇಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ, ನಿಮ್ಮ ಹತ್ರ ಏನ್ ಪ್ರಶ್ನೆ ಇದೆಯೋ ಕೇಳಿಮಾ. ಸರಿ, ನಮಸ್ಕಾರ, ಹೇಳಿಮಾ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಗುರುಜಿ, ನನ್ ಕಂಡ್ರೆ ಯಾರಿಗೂ ಆಗಲ್ಲ, ಯಾಕೆ? ನನ್ ಮಾತಾಡ್ತಿದ್ದವರೆಲ್ಲ ಬಿಟ್ಟು ಬಿಡ್ತಾರಲ್ಲ, ಯಾಕೆ? ಇದು ನಿಮ್ಗೆ ಸಂತೋಷದ ವಿಷಯನೋ ಕಷ್ಟದ ವಿಷಯನೋ ಹೇಳಿ ಮೊದಲು. ನನಗೆ ನನ್ನ ತಂಗಿಯವರು, ನನ್ನ ಸಂಬಂಧಿಕರು ಎಲ್ಲರೂ ಈ ಮಾತಾಡ್ತಿದ್ದವ್ರು, ಚೆನ್ನಾಗಿ ಮಾತಾಡ್ತಿದ್ದವ್ರೆ ಅದೇನೋ ಮನಸ್ತಾಪ ಬಂದು ಬಿಟ್ಟು ಬಿಡ್ತಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇದರಲ್ಲಿ 2 ರೀಸನ್ ಇರುತ್ತಮ್ಮ. ಒಂದು, ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಅವರನ್ನ ದೂರ ಓಡಿಸ್ಬಿಟ್ಟಿರುತ್ತೆ ಒಂದು. ಎರಡನೆಯದು, ನಿಮ್ಮಲ್ಲಿರುವಂತಹ ಸಕಾರಾತ್ಮಕ ಶಕ್ತಿನೂ ಅವ್ರನ್ನ ಓಡಿಸ್ಬಿಟ್ಟಿರುತ್ತೆ. 2. ಇವಾಗ ನೀವು ಏನು ಅಂತ ನೀವು ಅರ್ಥ ಮಾಡ್ಕೊಬೇಕು. ಸಕಾರಾತ್ಮಕವಾಗಿದ್ರೆ ಅವರೆಲ್ಲ ಬಿಟ್ಟೋದ್ರೆ ಒಳ್ಳೇದಪ್ಪ, ನಾನೊಂದು ಚಿಕ್ಕ ಗಿಡ, ಪರಮಾತ್ಮನ ಅನುಗ್ರಹದಲ್ಲಿ ಬೆಳೀತಾ ಇರುವಂತ ಒಂದು ಚಿಕ್ಕ ಗಿಡ, ಅವರೆಲ್ಲ ಯಾವಾಗ ಓಡೋಗ್ತಾರೋ ನಾನು ಸದೃಢವಾಗಿ ಬೆಳಿಬಹುದು ಮರವಾಗಿ ಅಂತ ಸಕಾರಾತ್ಮಕವಾಗಿದ್ರೆ ಹೋಗುತ್ತೆ. ನೆಗೆಟಿವ್ ಆಗಿದ್ರೆ, ನೀವು ನಕಾರಾತ್ಮಕವಾಗಿ ಏನಪ್ಪಾ ನಾನೊಂದು ಚಿಕ್ಕ ಗಿಡ, ಎಲ್ಲಾರು ಬಿಟ್ಟು ಹೊಂಟೋಗ್ಬಿಟ್ರು, ಈಗ ಸತ್ತೋಗ್ಬಿಡ್ತೀನಿ ಅಂತ ನೀವು ಹೊಂಟೋಗ್ಬಿಡ್ತೀರಾ ನೆಗೆಟಿವ್ ಟ್ರ್ಯಾಕ್ಗೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ 2ರಲ್ಲಿ ನೀವು ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿ ಮೊದಲು. ಎರಡನೆಯದು, ನಾವಿಲ್ಲಿ ಏನ್ ಮಾತಾಡ್ತಾ ಇದೀವೋ ಇದನ್ನ ಕೇಳೋದಕ್ಕೆ ನೀವು ಕುತ್ಕೊಂಡಿದ್ದೀರಾ. ಪರಮಾತ್ಮನ ಅನುಗ್ರಹದಿಂದ, ಪ್ರೇರಣೆಯಿಂದ ನಿಮ್ಮ ಕಾಲ್ ಇಲ್ಲಿ ತನಕ ಬಂದಿದೆ ಅಂದ್ರೆ ನಿಮ್ಮಲ್ಲಿ ಯಾವುದೋ ಒಂದು ಸಕಾರಾತ್ಮಕ ಶಕ್ತಿ, ಪರಮಾತ್ಮನ ಶಕ್ತಿ ನಿಮ್ಮ ಹಿಂದೆ ಇದೆ. ಚಿಂತೆ ಮಾಡಬೇಡಿ. ಯಾರ್ಯಾರು ಬಿಟ್ಟು ಹೋಗ್ತಾರೋ ಹೋಗ್ಲಿ, ಯಾವತ್ತೋ ಒಂದು ದಿನ ನಾವು ಕೂಡ ದೇಹವನ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ನೀವ್ಯಾಕೆ ಚಿಂತೆ ಮಾಡ್ತೀರಾ ಅವ್ರು ಬಿಟ್ರು ಇವ್ರು ಬಿಟ್ರು ಅಂತ? ಯಾರು ನಿಮ್ಗೆ ಪ್ರೀತಿ ತೋರಿಸ್ತಾರೋ, ಎಲ್ಲಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೋ, ಎಲ್ಲಿ ನಿಮ್ಮ ಆತ್ಮಕ್ಕೆ ಒಂದು ಸದೃಢವಾಗಿ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೋ ಅಲ್ಲಿ ನೀವು ನಿಮ್ಮ ಪಾದವನ್ನ ಇಡೀರಿ, ಅಲ್ಲಿ ಇಟ್ಬಿಟ್ಟು ಬೆಳೀತಾ ಇರಿ. ಬೆಳೆಯೋ ತನಕ ಯಾರಿಗೂ ಹೇಳ್ಬೇಡಿ ನಾನು ಬೆಳೆದಿದ್ದೀನಿ ಅಂತ. ಬೆಳೆದ ನಂತರ ಅವರೆಲ್ಲ ನಿಮ್ಮ ಹತ್ರನೇ ಬರ್ತಾರೆ. ಅಲ್ಲಿ ತನಕ ಕಾಯಿರಮ್ಮ, ಏನ್ ಚಿಂತೆ ಪಡಬೇಡಿ. ನಾವು ಇಲ್ಲಿ ಆತ್ಮಜ್ಞಾನ ರಹಸ್ಯಗಳ ಭಂಡಾರದ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಇರೋದೇ ಈ ತರದ ಟಿಪ್ಸ್ಗಳು. ಅವ್ರು ಬಿಟ್ಟೋದ್ರೆ ಒಳ್ಳೇದು ಅನ್ಕೊಳ್ಳಿ. ಯಾಕೆಂದ್ರೆ ನೀವು ಬೆಳೆಯೋದಕ್ಕೆ ಅವ್ರು ಕೊಡ್ತಾ ಇರುವಂತಹ ದಾರಿ, ಯಾವ ಸಂಬಂಧ ಕೂಡ ನಮ್ಮ ಹಿಂದೆ ಬರೋದಿಲ್ಲ. ಮನಸ್ತಾಪ ಮಾಡ್ಕೊಂಡಿದ್ರೆ ಮಾಡ್ಕೊಂಡ್ಲಿ, ನೀವು ಮಾತ್ರ ಮನಸ್ತಾಪ ಮಾಡ್ಕೊಂಬೇಡಿ. ಓಕೆ, ತುಂಬಾ ಧನ್ಯವಾದ ಕರೆ ಮಾಡಿದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಜಿಯವ್ರ ಜೊತೆ ಮಾತನಾಡಬೇಕು, ಗುರುಜಿಯವರು ಹೇಳ್ಕೊಡೋದೆಲ್ಲ ಕಲಿಬೇಕು ಅಂತ ಇದ್ರೆ ನೀವು ಕೂಡ ಪಾಂಚಜನ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸಬಹುದು. ಪಾಂಚಜನ್ಯ ಕಾರ್ಯಾಗಾರದಲ್ಲಿ ಕುಂಡಲಿನಿ ಚಕ್ರಗಳ ಜಾಗೃತಿ, ಕುಂಡಲಿನಿ ಧ್ಯಾನಗಳು,
ಮಂತ್ರ ದೀಕ್ಷೆ, ರೇಖಿ ಲೆವೆಲ್ 1 ಮತ್ತು 2, ಪಾಸ್ಟ್ ಲೈಫ್ ಲೆವೆಲ್ 1 ಮತ್ತು 2, ನಕಾರಾತ್ಮಕ ಶಕ್ತಿ ಬಂಧನ ಕ್ರಿಯೆಯನ್ನು ಹೇಳ್ಕೊಡಲಾಗುತ್ತದೆ. ಇದು ಯಾವ ದಿನ ಅಂತ ಹೇಳಿದ್ರೆ ಈ ಭಾನುವಾರ 21ನೇ ತಾರೀಕು ಇರುತ್ತದೆ. ಬೆಳಿಗ್ಗೆ 9:30ರಿಂದ ಸಂಜೆ 5ರವರೆಗೂ ಇರುತ್ತೆ. ಸ್ಥಳ ಚಾಲೆಂಜಿಂಗ್ ಡಾನ್ಸ್ ಇನ್ಸ್ಟಿಟ್ಯೂಟ್, ಚಂದ್ರ ಲೇಔಟ್, ವಿಜಯನಗರ್. ಫೋನ್ ನಂಬರ್ ಬೇಕಾದ್ರೆ 8762002683. ಸೊ ನೀವು ಬಂದು 5 ಜನ ಕಾರ್ಯಾಗಾರದಲ್ಲಿ ಭಾಗವಹಿಸಬಹುದು. ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಫಾರ್ ಇನ್ಸ್ಟೆನ್ಸ್ ಈಗ ಯಾರೋ ಒಬ್ರು ಕರ್ನಾಟಕದಲ್ಲಿ ಬೆಳೆದಿರ್ತಾರೆ. ಈಗ ಅವರು ತಮಿಳ್ನಾಡು ಅಥವಾ ಆಂಧ್ರ ಪ್ರದೇಶನಲ್ಲಿ ಹೋಗಿ ವಾಸ ಮಾಡುತ್ತಿರ್ತಾರೆ. ಈಗ ಅಲ್ಲೇ ತಮ್ಮ ದೇಹವನ್ನು ತ್ಯಜಿಸಲು ಸಿದ್ಧರಾಗಿರ್ತಾರೆ. ಆದ್ರೆ ಅದಾದ್ಮೇಲೆ ಕರ್ನಾಟಕದ ನಾನು ಅಲ್ವೇ ಅಲ್ಲ ಅಂತ ಕೂಡ ಹೇಳ್ತಿರ್ತಾರೆ. ಈಗ ಇದಾದ್ಮೇಲೆ ಅಲ್ಲಿ ಅವ್ರೇನಾದ್ರು ತೀರ್ಕೊಂಡ್ರೆ ಅವರ ಆತ್ಮದ ಜರ್ನಿ ಎಲ್ಲಿ ಏನಿರುತ್ತೆ? ತುಂಬಾ ಸೊಗಸಾದ ಪ್ರಶ್ನೆ. ಇವ್ರು ಕೇಳ್ತಾ ಇರೋದೇನು ಅಂದ್ರೆ, ಕರ್ನಾಟಕದಲ್ಲಿ ಹುಟ್ಬಿಟ್ಟಿದ್ದಾರೆ ಯಾರೋ ಒಬ್ರು, ತಮಿಳ್ನಾಡಿಗೆ ಹೋಗ್ಬಿಟ್ಟಿದ್ದಾರೆ ಅಥವಾ ಎಲ್ಲ ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟು ನಾನು ಕರ್ನಾಟಕದವನೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಏನ್ ಹೇಳ್ತಾರೆ ಅಂದ್ರೆ, ಹೆಂಗಪ್ಪ ಇದು ನೆಕ್ಸ್ಟ್ ನಾನು ಕರ್ನಾಟಕದವನಲ್ಲ, ಬರೋದೇ ಇಲ್ಲ ಅಂತ ಹೇಳಿ ಅಲ್ಲೇ ತೀರ್ಕೊಂತೀನಿ ಅಂತ ಹೇಳ್ಬಿಡ್ತಾರೆ. ಅದಾದ ನಂತರ ಆತ್ಮದ ಜರ್ನಿ ಏನು ಅಂತ ಕೇಳ್ತಾ ಇದ್ದಾರೆ. ಎಂತ ಒಳ್ಳೆ ಪ್ರಶ್ನೆ ಅಂತೀರಾ. ಯಾಕೆಂದ್ರೆ ಈ ಪ್ರಶ್ನೆಗಳು ಬಂದಾಗ ಅಷ್ಟೇನೆ ವೀಕ್ಷಕರಿಗೂ ಗೊತ್ತಾಗುತ್ತೆ ಆತ್ಮದ ಜರ್ನಿ ಏನು ಅಂತ. ಒಂದ್ ಅರ್ಥ ಮಾಡ್ಕೊಬೇಕು, ಆತ್ಮ ಅಂದ್ರೆ ರಹಸ್ಯಗಳ ಭಂಡಾರ, ಆತ್ಮ ಅಂದ್ರೆ ಜ್ಞಾನದ ಭಂಡಾರ. ಆ ಆತ್ಮಕ್ಕನುಸಾರವಾಗಿ ಎಲ್ಲಿ ಹುಟ್ಟಿರುತ್ತೋ ಅಲ್ಲೇ ಹುಟ್ಟುತ್ತೆ. ಮತ್ತೆ ನಾವ್ ಇಲ್ಲಿ ಹುಟ್ಟಿರ್ಬೋದು, ಅಮೆರಿಕಾಗ ಹೋಗ್ಬಿಟ್ಟಿರ್ಬೋದು ನಾವು ಕೆಲಸ ಮಾಡ್ಲಿಕ್ಕೆ. ಅದಾದ ನಂತರ ಅಮೆರಿಕಲ್ಲಿ ತೀರ್ಕೊಂಡ್ರು ಕೂಡ ಅಮೆರಿಕಲ್ಲಿ ಹುಟ್ಟೋದಿಲ್ಲ ಆತ್ಮ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದರ ಬೇರು ಎಲ್ಲಿರುತ್ತೋ ಅದು ಎಳ್ಕೊಂಡ್ಬರುತ್ತೆ. ಅದರ ಅಸ್ತಿತ್ವ ಎಲ್ಲಿರುತ್ತೋ ಅಲ್ಲೇ ಬರಬೇಕು. ಮತ್ತೊಮ್ಮೆ ಪುನರಪಿ ಜನನಂ ಪುನರಪಿ ಮರಣಂ ಅಂತೀವಲ್ಲ, ಅದೇ ರೀತಿಯಾಗಿ ಮತ್ತೆ ಕರ್ನಾಟಕದಲ್ಲೇ ಹುಟ್ಟಿ ಮತ್ತೆ ಇಲ್ಲೇ ಓದಿ ಮತ್ತೆ ಇಂಜಿನಿಯರಿಂಗ್ ಇರ್ಬೋದು, ಮತ್ತೆ ಏನೋ ಒಂದಿರ್ಬೋದು, ಎಲ್ಲವನ್ನು ಮಾಡಿ ಮತ್ತೆ ಅಮೆರಿಕಾಗ ಹೋಗ್ಬೇಕಾಗುತ್ತೆ. ಯಾಕಪ್ಪ ಇದೆಲ್ಲ ಜರ್ನಿ ಮತ್ತೆ ಮಾಡ್ಬೇಕು? ಏಕೆಂದ್ರೆ ಮತ್ತೆ ಮತ್ತೆ ಪರಮಾತ್ಮ ಪಾಠವನ್ನು ಇಲ್ಲಿಂದನೇ ಕಲಿಸೋದು. ನಾವ್ ಎಷ್ಟೇ ದೂರ ನಮ್ಮಿಂದ ಹೋಗ್ಬೋದು, ನಮ್ಮ ಬೇರಿನಿಂದ ಹೋಗ್ಬೋದು, ಆದ್ರೆ ನಾವ್ ಎಷ್ಟೇ ದೂರ ಬೆಳೆದಿದ್ರು ಕೂಡ, ಎಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದಿರ್ಬೋದು, ಹಣ್ಣು ಅಥವಾ ಹೂವು ಎಲ್ಲೋ ಮೇಲ್ ಬಿಟ್ಟಿರ್ಬೋದು, ಆದ್ರೆ ಬೇರೆ ಎಲ್ಲಿರುತ್ತೆ? ಬೇರು ಇಲ್ಲೇ ಇರೋದು. ನಮ್ಮ ಬೇರು ಕೂಡ ಕರ್ನಾಟಕದಲ್ಲೇ ಇರುತ್ತೆ. ನಾನು ಕೂಡ, ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲ ಗೊತ್ತಿಲ್ಲ, ನಾವು ಒಂದು ಜರ್ನಿ ಮಾಡಬೇಕು. ಆತ್ಮಜ್ಞಾನದ ರಹಸ್ಯ ತಿಳಿದ್ಬಿಟ್ಟಿದೀವಿ, ಇದನ್ನ ಪ್ರಪಂಚದ ಎಲ್ಲರಿಗೂ ಹೇಳ್ಬೇಕು ಅಂತ ಓಡೋಗ್ಬಿಟ್ವಿ ರಿಷಿಕೇಶ್ಗೆ. ಅಲ್ಲಿ ಹೋದ್ಮೇಲೆ ಏನಾಯ್ತು ಅನ್ಕೊಂಡಿದ್ದೀರಾ? ಆ ಫಾರಿನರ್ಸ್ 3 ತಿಂಗಳು ಇರ್ತಾರೆ, 3 ತಿಂಗಳು ಓಡಾಕ್ತಾರೆ. ಅದಾದ್ಮೇಲೆ ಏನಾಯ್ತು? ಯೋಚನೆ ಆಯ್ತು, ಏನಪ್ಪಾ ಮಾಡೋದು? ಒಂದು ಜರ್ನಿ ವಾಪಸ್ ಮನೆಗೆ ಬರೋದ ಬೆಂಗಳೂರಿಗೆ ಅಂತ, ಇನ್ನೊಂದು ಜರ್ನಿ ಇಲ್ಲಿಂದ ಹೋಗ್ಬಿಡೋದ ಇಡೀ ಪ್ರಪಂಚಕ್ಕೆ, ಅಂದ್ರೆ ಲಂಡನ್ಗೋ US ಗೋ ಹೋಗಿ ಸೆಟ್ಲ್ ಆಗ್ಬಿಡೋದ ಅಂತ ಅನ್ಕೊಂಡ್ವಿ. ಪರಮಾತ್ಮ ಬಿಡ್ಲಿಲ್ಲ, ಮತ್ತೆ ಹೇಳ್ಕೊಂಡ್ಬಿಟ್ಟ. ಅದಕ್ಕೋಸ್ಕರವಾಗಿ ನಾವು ಕೂಡ ಇಲ್ಲಿ ನಿಮ್ಮ ಮುಂದೆ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಆತ್ಮದ ಜರ್ನಿ, ನೀವೆಲ್ಲೇ ದೇಹವನ್ನ ತಿಳಿಸಿ ಆ ಬೇರಿಗೆ ಮತ್ತೆ ಬರಬೇಕು. ಯಾವ ರೀತಿ ನಮ್ಮಲ್ಲಿರುವಂತಹ ತತ್ವಗಳು ಪೃಥ್ವಿ, ವಾಯು, ಜಲ, ಅಗ್ನಿ, ಆಕಾಶ, ನಾವು ಸತ್ತ ನಂತರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೇ ಇದು ಹೋಗುತ್ತೆ ಆತ್ಮ ಅಂತ ಹೇಳ್ತಾ ಇರೋದು. ಅಂದ್ರೆ ನಾವು ಸತ್ತ ನಂತರ ದೇಹ ಏನ್ ಮಾಡುತ್ತೆ? ಕೆಲವರು ಬರ್ನ್ ಮಾಡ್ಬಿಡ್ತೀವಿ ಅಂತಾರೆ, ಕೆಲವರು ಹೂತ್ ಬಿಡ್ತೀನಿ ಅಂತಾರೆ. ಏನೇ ಮಾಡಿದ್ರು ಕೂಡ ಪೃಥ್ವಿಯ ತತ್ವ ಇರುವಂತಹ ಅಂಶ ಪೃಥ್ವಿಗೆ ಸೇರುತ್ತೆ, ಜಲದ ಅಂಶ ಜಲದ ಅಂಶಕ್ಕೆ ಸೇರುತ್ತೆ, ಆವಿಯಾಗಿ ಹೋಗುತ್ತೆ. ಅದೇ ರೀತಿ ಅಗ್ನಿಯ ಅಂಶ ಕೂಡ ಅಗ್ನಿಯ ರೂಪ ತಗೊಂಡು ಹೊಂಟೋಗ್ಬಿಡುತ್ತೆ. ನಾವು ಇಲ್ಲಿ ಹೇಳ್ತಾ ಇರೋದು ಅಷ್ಟೇ, ನಮ್ಮ ದೇಹದಲ್ಲಿ ಬರೀ ಈ 5 ತತ್ವಗಳು ಮಾತ್ರ ಇಲ್ಲ. 5 ತತ್ವಗಳ ಹಿಂದೆ ಇರುವಂತಹ ಅಪಾರವಾದ ಪರಮಾತ್ಮನ ಶಕ್ತಿಯಾದ ಆತ್ಮ ಇದೆ. ಆ ಆತ್ಮ ಎಲ್ಲೋ ಓಡೋಕ್ಕಾಗಲ್ಲ. ಇಲ್ಲಿಂದನೇ ಜರ್ನಿ ಮಾಡಬೇಕು, ಇಲ್ಲಿನೇ ಕೆಲಸ ಮಾಡಬೇಕು, ಇಲ್ಲಿನೇ ನಾವ್ ಏನ್ ಬೇಕೋ ಎಲ್ಲವನ್ನು ನಾವು ಮಾಡಿ ಕಲಿತು ಅದಾದ ನಂತರ ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗ್ಬೇಕು. ನಾನು ಕೂಡ ಬೆಂಗಳೂರನ್ನ ಬಿಟ್ಟು ರಿಷಿಕೇಶ್ ಇರ್ಬೋದು, ಹಿಮಾಲಯಕ್ಕೆ ಹೋಗಿರ್ಬೋದು, ಅಲ್ಲೆಲ್ಲ ಹೋಗಿದ್ವಿ ಸಾಕ್ಷಾತ್ಕಾರ ಮಾಡೋದಕ್ಕೆ. ಯಾರಾದ್ರೂ ಗುರುಗಳು ಸಿಗ್ತಾರ ಅಂತ ಸಿಕ್ಕಿದ್ರು 100 ಜನ ಗುರುಗಳು. ಆದ್ರೆ ಏನ್ ಮಾಡ್ತೀರಾ? ಎಲ್ಲೂ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಬೇಕಾಗಿರುವಂತಹ ಲಾಜಿಕಲ್ ವರ್ಷನ್, ಅಂದ್ರೆ ತರ್ಕಬದ್ಧವಾಗಿ ಇರುವಂತಹ ಜ್ಞಾನ ಸಿಗ್ಲಿಲ್ಲ. ಅದಕ್ಕೋಸ್ಕರವಾಗಿ ಮತ್ತೆ ನಾವು ಬೆಂಗಳೂರಿಗೆ ಬಂದು ಕರ್ನಾಟಕದ ಜನರ ಹತ್ರ ನಾವು ನಿಮ್ಮ ಶಿಷ್ಯ ಅಂತ ಯಾಕಂತೀವಿ? ನಮಗೆ ಕಲಿಸಿರುವಂತಹ ಜನ ನೀವು. ಇಲ್ಲಿ ಕಲಿತಾಗ ಏನಾಗುತ್ತೆ? ಸಿದ್ಧಿಯಾದಾಗ
ಮಾಡ್ಬೇಕಾಗಿರೋ ಕರ್ತವ್ಯ ಯಾರಿಗೆ? ನಿಮಗೋಸ್ಕರ. ಅದನ್ನೇ ಕೂಡ ಇಲ್ಲೂ ಮಾಡ್ತಾ ಇದ್ದೀವಿ. ನೀವು ಕೂಡ ಯಾವಾಗ್ಲೇ ದೇಹ ಬಿಟ್ಟರು ಕೂಡ ಇಲ್ಲೇ ಬರ್ತೀರಾ. ಕರ್ತವ್ಯವನ್ನ ಮರಿಬೇಡಿ. ಇಲ್ಲಿ ಸೇವೆಯನ್ನ ಮಾಡೋದಕ್ಕೆ ಸಿದ್ಧರಾಗಿ, ಅದಾದ ನಂತರ ಪರಮಾತ್ಮನ ದರ್ಶನ ಸಾಕ್ಷಾತ್ಕಾರ ಗ್ಯಾರಂಟಿ ಆಗುತ್ತೆ. ಓಕೆ ಗುರುಜಿ, ಈಗ ನಾವು ಸತ್ತಾಗ ಆತ್ಮ ಬೇರೆ ಕಡೆ ಹೋಗುತ್ತೆ ಅಂತ, ಮತ್ತೆ ಪುನರ್ಜನ್ಮ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದ್ರ ಮಧ್ಯದಲ್ಲಿ ಟೈಮ್ ಇರುತ್ತಲ್ಲ, ಅವಾಗ ಆತ್ಮ ಎಲ್ಲ ಹೋಗುತ್ತೆ ಗುರುಜಿ? ಆತ್ಮ ನಮ್ ಸುತ್ತಾನೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ತತ್ವಗಳು ಯಾವ ರೀತಿ ಪಂಚತತ್ವಗಳು ಅದರ ಅನುಸಾರವಾಗಿ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೋ, ಅದೇ ರೀತಿಯಾಗಿ ಆತ್ಮ ಕೂಡ ನಮ್ಮ ಸುತ್ತಾನೆ ಇರುತ್ತೆ. ಈಗ ತಾನೇ ಯಾರ ಕಾಲರ್ ಫೋನ್ ಮಾಡಿದ್ರು, ನಮ್ಮ ಗಂಡ ನಮ್ಮ ಕನ್ಸಲ್ ಬರ್ತಾರೆ, ನಮ್ಮ ಅಣ್ಣ ನಮ್ಮ ಕನ್ಸಲ್ ಬರ್ತಾರೆ ಅಂತ. ಕನ್ಸಲ್ ಬರ್ತಾರೆ ಅಂದ್ರೆ ಏನರ್ಥ? ಆತ್ಮ ಸ್ವರೂಪಿಯಾಗಿ ನಮ್ಮ ಸುತ್ತಾನೇ ಇರುತ್ತೆ. ಯಾವಾಗ ನಾವು ಅವಕಾಶ ಕೊಡ್ತೀವೋ ಆಗಷ್ಟೇ ಅದು ನಮಗೆ ಕಣ್ಣಿಗೆ ಕಾಣುತ್ತೆ. ಯಾವಾಗ ಕಾಣುತ್ತೋ ಅದನ್ನ ಅರ್ಥೈಸಿಕೊಂಡು ಹೊರಗಡೆ ಬರೋದಕ್ಕೆ ಒಂದು ಅವಕಾಶವನ್ನ ಕೊಡುತ್ತೆ. ನಾವು ಬೇಡಪ್ಪ ಈ ಆತ್ಮ ನೋಡೋದಕ್ಕೆ ಇಷ್ಟ ಇಲ್ಲ, ಅದು ನಮ್ಮ ಬೆನ್ನ ಹಿಂದೆ ಇದ್ರೂ ಕೂಡ ನಾವೆಲ್ಲೋ ಓಡೋಗ್ತಾ ಇದೀವಿ, ಎಸ್ಕೇಪ್ ಆಗ್ತೀವಿ ಅಂದ್ಬಿಟ್ಟು ಇಲ್ಲಿಂದ ಎಲ್ಲೇ ಹೋಗಿ ಎಲ್ಲಿ ಹೋದ್ರೂ ಕೂಡ ಬಿಡೋದಿಲ್ಲ. ಆತ್ಮಗಳು ನಿಮ್ಮ ಹಿಂದಿನೇ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಜರ್ನಿಯಲ್ಲಿ ಯಾವಾಗ ದೇಹವನ್ನ ತ್ಯಜಿಸ್ತೀರೋ, ತ್ಯಜಿಸಿ ಬೇಡ ಅನ್ನಲ್ಲ, ಬೇಡ ಬೇಡ ಅಂದ್ರೂ ಕೂಡ ಮತ್ತೆ ದೇಹವನ್ನ ತೆಗೆದುಕೊಳ್ತೀರಾ. ತೆಗೆದುಕೊಂಡಾಗ ಏನಾಗುತ್ತೆ? ಇಲ್ಲೇ ಇರ್ತೀರಾ. ಇಲ್ಲಿದ್ದ ನಂತರ ಇಲ್ಲೇ ಇದರ ಸಾಕ್ಷಾತ್ಕಾರ ಪಡ್ಕೊಳ್ಳೋದಕ್ಕೆ ಮಾಡ್ಬೇಕಾದಂತ ಪಾಠಗಳನ್ನ ಕಲಿತೀರಾ. ಪಾಠ ಕಲಿತಾಗ ಮುಂದೆ ಹೋಗ್ತೀರಾ. ಇಲ್ಲ ಅಂದ್ರೆ ಅದೇ ಕ್ಲಾಸ್ ಅಲ್ಲಿ ಫೇಲ್ ಆಗಿ ಅದೇ ಕೆಲಸವನ್ನು ಮಾಡ್ತೀರಾ. ನಾವು ಏನು ಮಾಡಕ್ಕಾಗಲ್ಲ, ಪರಮಾತ್ಮನು ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಪರಮಾತ್ಮನ ಅಂಶ ನಿಮ್ಮಲ್ಲಿದೆ. ಪರಮಾತ್ಮನ ಅಂಶ ನಿಮ್ಮಲ್ಲಿದ್ದಾಗ ಏನು ಮಾಡಕ್ಕಾಗಲ್ಲ. ಪರಮಾತ್ಮ ನಿನ್ಗೇನ್ ಬೇಕೋ ಮಾಡು ಶಿವ ಅಂತ ಬಿಟ್ಬಿಟ್ಟಿರ್ತಾನೆ. ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಓಕೆ ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಅವರ ಹತ್ರ ಮಾತಾಡೋಣ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಪೂರ್ಣಚಂದ್ರ ಅಂತ, ಕುಂದಾಪುರದಿಂದ. ಓಕೆ, ಗುರುಜಿ ಅವರಿದ್ದಾರೆ, ನಿಮ್ಮ ಹತ್ರ ಏನ್ ಪ್ರಶ್ನೆ ಇದೆಯೋ ಕೇಳಿ ಸರ್. ನಮಸ್ತೆ. ನಮಸ್ಕಾರ, ಹೇಳಿ ಪೂರ್ಣಚಂದ್ರ ಅವರೇ. ಅಲ್ಲ, ಜೀವನದಲ್ಲಿ ಏನು ಸಕ್ಸಸ್ಸೇ ಕಾಣಲ್ಲ. ಅದಕ್ಕೆ ಇದು ಏನಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಫೇಲ್ ಆಗ್ತಾ ಇದೆ. ಹೌದು. ನಿಮ್ಮ ವಯಸ್ಸೆಷ್ಟು ಪೂರ್ಣಚಂದ್ರ ಅವರೇ? ನಮ್ದು 43 ಆಯ್ತು. 43. ಎಷ್ಟು ವರ್ಷದಿಂದ ಸಕ್ಸಸ್ ಕಾಣ್ತಾ ಇಲ್ಲ ನೀವು? ನಾನು ಹೆಚ್ಚು ಕಡಿಮೆ ಹುಟ್ಟಿನಿಂದ ಇಲ್ಲಿವರೆಗೂ ಎಲ್ಲದರಲ್ಲೂ ಫೇಲ್ ಆಗ್ತಾ ಇದ್ದೀನಿ. ಎಲ್ಲ ಕಳ್ಕೊತಾ ಇದ್ದೀನಿ. ಆರೋಗ್ಯ, ಹಣಕಾಸು, ವ್ಯಾಪಾರ, ವ್ಯವಹಾರ ಎಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ ಪೂರ್ಣಚಂದ್ರ ಅವರೇ, ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ ಅಂತ ಅನ್ಸುತ್ತೆ. ಆದ್ರೆ ನೀವು ಹುಟ್ಟದಾಗಿಂದ ಎಲ್ಲ ಕಳ್ಕೊಂತ ಬಂದಿರೋದ್ರಿಂದ ಈ ಶಕ್ತಿ ನಕಾರಾತ್ಮಕ ಯೋಚನೆ ಕಡೆ ಹೋಗ್ತಾ ಇದೆ ಜಾಸ್ತಿ. ಯಾವಾಗ ಸಕ್ಸಸ್ಫುಲ್ ಆಗ್ತೀವೋ ಆಗ ಸಕ್ಸಸ್ ಆಗೋದಕ್ಕೆ ಈಸಿ ದಾರಿ. ಯಾವಾಗ ನಕಾರಾತ್ಮಕತೆಯಿಂದ ಫೇಲ್ಯೂರ್ ಆಗುತ್ತೋ, ನಾವು ಏನೇ ಯೋಚನೆ ಮಾಡಿದ್ರು ಫೇಲ್ಯೂರ್ ಅಂತ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ ನಮ್ಗೆ. ಅಂದ್ರೆ ಏನರ್ಥ? ನಮ್ಮ ಆತ್ಮದ ಶಕ್ತಿ ಅಪಾರವಾಗಿ ಬೆಳೆದಾಗ ನಾವು ಕೊಡುವಂತಹ ಯೋಚನೆಗಳು ಸುಸೂತ್ರವಾಗಿ ಮುಂದೆ ಹೋಗ್ಬೇಕಂದ್ರೆ ಸಕಾರಾತ್ಮಕ ಯೋಚನೆ ಇರಬೇಕು. ಆದ್ರೆ ನೀವು ಹೇಳ್ತಾ ಇರೋದು ನೋಡ್ರೆ ನಮ್ಗೆ ಬೇಜಾರಾಗುತ್ತೆ. ಹುಡ್ದಾಗಿಂದ ಫೇಲ್ಯೂರು ಅಂದಾಗ ಏನಾಗುತ್ತೆ? ಎಲ್ಲೋ ಒಂದ್ ಕಡೆ ನಿಮಗೆ ಅರಿವಿಲ್ಲದಂತೆಯೇ ಜೀವನಾನೇ ಫೇಲ್ಯೂರು, ಜೀವನಾನೇ ನಶ್ವರ ಅಂತ ಬಂದ್ಬಿಟ್ಟಿರುತ್ತೆ. ಆದ್ರೆ ಆತ್ಮದ ಶಕ್ತಿ ಮಾತ್ರ ಅಪಾರವಾಗಿರುತ್ತೆ. ಈ ಆತ್ಮದ ಶಕ್ತಿ ನಿಮ್ಮ ಯೋಚನೆಗಳನ್ನ ಪೂರಕವಾಗಿ ಕೆಲಸ ಮಾಡ್ತಾ ಇರುತ್ತೆ. ಪಾಸಿಟಿವ್ ಥಾಟ್ ಇದ್ರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಥಾಟ್ ಇದ್ರೆ ನೆಗೆಟಿವ್ ಆಗುತ್ತೆ. ಈಗಾಗಲೇ ನಿಮ್ಮಲ್ಲಿ ನೆಗೆಟಿವ್ ಥಾಟ್ ಸಾಕಷ್ಟು ತುಂಬಿಕೊಂಡಿದೆ. ಶಕ್ತಿ ಮಾತ್ರ ಜಾಸ್ತಿ ಇದೆ, ಥಾಟ್ ಮಾತ್ರ ತುಂಬಾನೇ ನೆಗೆಟಿವ್ ಇರೋದ್ರಿಂದ ಈ ತರ ಆಗ್ತಾ ಇದೆ. ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಮೌನ ವಹಿಸಿ, ಮುದ್ರೆ ಇಟ್ಕೊಳ್ಳಿ. ಈ ತರ ನಕಾರಾತ್ಮಕ ಯೋಚನೆಗಳು ಬಂದ್ರೆ ಬಿಟ್ಬಿಡಿ. ಯಾವಾಗ್ಲಾದ್ರೂ ಫ್ರೀ ಇದ್ರೆ ಬೆಂಗಳೂರಿಗೆ ಬಂದಾಗ ನಕಾರಾತ್ಮಕ ಬಂಧನ ಶಕ್ತಿ ಕ್ರಿಯೆ ಅಂತ ಹೇಳ್ಕೊಡ್ತೀವಿ. ಅದನ್ನ ಹೇಳ್ಕೊಟ್ಟಾಗ ಏನಾಗುತ್ತೆ? ಪ್ರತಿಯೊಂದು ನಕಾರಾತ್ಮಕ ಯೋಚನೆಯನ್ನು ಕಟ್ ಮಾಡುವಂತಹ ಒಂದು ಯೋಚನೆ ಅಂದ್ರೆ ಸಿದ್ಧಿಯನ್ನ ನಿಮ್ಗೆ ಹೇಳ್ಕೊಡ್ತೀವಿ. ಅದು ಬಂದಾಗ ಏನ್ ಬೇಕಾದ್ರೂ ನೀವು ಸಾಧನೆ ಮಾಡಬಹುದು. ಚಿಂತೆ ಪಡಬೇಡಿ. ಮುಂದಿನ ದಿನಗಳಲ್ಲಿ ಯಶಸ್ಸು ಗ್ಯಾರಂಟಿ. ನಿಮ್ಮ ಹತ್ರ ಇರೋ ಶಕ್ತಿ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ವಿಶುದ್ಧಿ ಕ್ಲೆನ್ಸ್ ಆಗಿದೆ, ನಿಮ್ಗೆ ಭಯ ಪಡೋ ಅಗತ್ಯನೇ ಇಲ್ಲ. ಇದೊಂದು ಕಲ್ತ್ಕೊಳ್ಳಿ. ನಕಾರಾತ್ಮಕ ಶಕ್ತಿಯಿಂದ ಹೊರಗಡೆ ಬನ್ನಿ, ಸಕಾರಾತ್ಮಕ ಜೀವನವನ್ನ ಸ್ಟಾರ್ಟ್ ಮಾಡಿ. ಎಲ್ಲವೂ ನಿಮ್ಗೆ ಸಕ್ಸಸ್ ಸಕ್ಸಸ್ ಸಕ್ಸಸ್. ಓಕೆ, ತುಂಬಾ ಧನ್ಯವಾದ ಕರೆ ಮಾಡಿದಕ್ಕೆ. ನೀವು ಕೂಡ ಗುರುಜಿ ಅವರು ಹೇಳಿದ ಹಾಗೆ ನಕಾರಾತ್ಮಕ ಶಕ್ತಿಯಿಂದ ಹೊರಬರಬೇಕು ಅಂತ ಹೇಳಿದ್ರೆ ಶ್ರೀರಕ್ಷ ಕವಚವನ್ನು ನೀವು ಪಡ್ಕೊಳ್ಳಬಹುದು. ಗುರುಜಿ ಅವರಿಂದ ಶ್ರೀರಕ್ಷ ಕವಚದ ವಿತರಣೆ ನಡೆಯುತ್ತೆ. ಸ್ಥಳ ನೋಡೋದಾದ್ರೆ ಚಾಲೆಂಜಿಂಗ್ ಡಾನ್ಸ್ ಇನ್ಸ್ಟಿಟ್ಯೂಟ್, ಚಂದ್ರ ಲೇಔಟ್, ವಿಜಯನಗರ. ದಿನಾಂಕ 21ನೇ ತಾರೀಕು ಈ ಭಾನುವಾರ ಸಂಜೆ 5ರಿಂದ 6ರವರೆಗೂ. ಮೊದಲು ಬಂದವರಿಗೆ ಆದ್ಯತೆ. ನೀವು ಕೂಡ ಬಂದು ಶ್ರೀರಕ್ಷ ಕವಚವನ್ನು ಪಡೆದುಕೊಳ್ಳಬಹುದು. ಗುರುಜಿ, ಇಲ್ಲಿವರೆಗೂ ಬಂದು ಸಾಕಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದಕ್ಕೆ ತುಂಬಾ ಧನ್ಯವಾದಗಳು ಗುರುಜಿ. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಆತ್ಮಜ್ಞಾನ ರಹಸ್ಯಗಳ ಭಂಡಾರ. ನಮಸ್ಕಾರ.